ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸಂಜಯ್ ಆಗ್ರೋ ಇಂಡಸ್ಟ್ರಿಯ ಮೊದಲ ಹೆಜ್ಜೆ ಹೇಗಿತ್ತು ಹಾಗೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಒಂದು ಸಣ್ಣ ಗೇರು ಬೀಜ ನಮಗೆ ತಿನ್ನಲು ರುಚಿ ಕೊಡುವ ಗೋಡಂಬಿಯಾಗಿ ಹೇಗೆ ಬದಲಾಗುತ್ತದೆ, ಇದರ ಹಿಂದೆ ಎಷ್ಟೊಂದು ಪ್ರೊಸೆಸ್ ಇದೆ ಹಾಗೆ ಎಷ್ಟು ಜನರ ಪರಿಶ್ರಮ ಇದೆ, ಈ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ನಮ್ದು ರಾ ಮೆಟೀರಿಯಲ್. ಆಫ್ರಿಕಾದಲ್ಲೆಲ್ಲ ಏಜೆಂಟ್ಸ್ ಇರ್ತಾರೆ, ಅವರು ಇದು ಎಕ್ವೈರ್ ಮಾಡಿ ಅಲ್ಲೇ ಯಾರ್ಡಲ್ಲಿ ಡ್ರೈ ಮಾಡಿ ಇಲ್ಲಿ ನಮ್ಗೆ ಇಂಪೋರ್ಟ್ ಮಾಡಿಸಿ ಕೊಡೋದು. ಆಫ್ಟರ್ ಡ್ರೈ ಬರ್ತದೆ, ಆಫ್ಟರ್ ಡ್ರೈ ಬರೋದು. ನೀವು ಡ್ರೈ ಮಾಡ್ಬೇಕಂತ ಇಲ್ಲ, ಇದು ನಾವು ಲೋಕಲ್ ಇಂಡಿಯನ್ ನಟ್ಸ್ ತಗೊಳ್ಳೋದಾದ್ರೆ ನಾವು ಇದು ತಗೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಡ್ರೈ ಡೇ ಅದು ನಮ್ಗೆ ಸಿಗ್ತದೆ. ಹೌದು. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಗೆ? ನೆಕ್ಸ್ಟ್ ಪ್ರೊಸೆಸ್ ನಮ್ದು ಇಲ್ಲಿ ಬರ್ತದೆ. ಇಲ್ಲಿ ಇದಕ್ಕೆ ಕುಕ್ಕರ್ ಹೇಳೋದು, ಮತ್ತೆ ಅಲ್ಲೇ ಸೈಡಲ್ಲಿ ಇದು ಬಾಯ್ಲರ್ ಇದೆ. ಸೊ ನಾವು ಇದು ರಾ ಮೆಟೀರಿಯಲ್ ಈಗ ತೋರಿಸಿದ್ದು, ಇದನ್ನು ಅದ್ರೊಳಗೆ ಹಾಕಿ ನಾವು ಇದು ಬಾಯ್ಲರ್ ಇಂದ ಸ್ಟೀಮ್ ಕೊಡೋದು. ಒಂದು 10 ನಿಮಿಷ ಸ್ಟೀಮ್ ಕೊಟ್ಟಾದ್ರ ಮೇಲೆ ಅದು ನಾವು ಓಪನ್ ಮಾಡಿ ರಿಲೀಸ್ ಮಾಡಿ ಬಿಡುದು. ಮತ್ತೆ ಇದು ರೆಸ್ಟಿಂಗ್ ಟೈಮ್ ಹೇಳೋದು ಇದಕ್ಕೆ, ಅಂದ್ರೆ 12 to 14 hours ರೆಸ್ಟ್ ಬೇಕು. ಔಟರ್ ಶೆಲ್ ಮತ್ತೆ ಇನ್ನರ್ ಕರ್ನಲ್ ಸಪ್ರೇಟ್ ಮಾಡ್ಲಿಕ್ಕೆ ಅದು ನಾವು ಪ್ರೋಸೆಸ್ ಯೂಸ್ ಮಾಡೋದು. ಹಾಗೆ ಇದು ಪ್ರೋಸೆಸ್ ನಮ್ದು ಸ್ಟೀಮ್ ರೋಸ್ಟಿಂಗ್ ಅಂತ ಹೇಳೋದು ನಾವು. ಆದ ಮೇಲೆ ತೋರಿಸ್ತೇವೆ ಬನ್ನಿ. ಬಾಯ್ಲ್ ಆದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಇದು ಡಿಶೆಲ್ಲಿಂಗ್. ಸೊ ಇದು ಡಿಶೆಲ್ಲಿಂಗ್ ಅಂದ್ರೆ ಇದು ಹೊರಗೆದು ಹಾರ್ಡ್ ಶೆಲ್ ಮತ್ತೆ ಹೊರಗೆದು ಇದು ಇನ್ನರ್ ಕರ್ನಲ್ ಸಪ್ರೇಟ್ ಮಾಡೋದು ಪ್ರೋಸೆಸ್. ಇದು ಇದಕ್ಕೆ ಡಿಶೆಲ್ಲಿಂಗ್ ಹೇಳೋದು. ಅವ್ರು ಸಪ್ರೇಟ್ ಮಾಡ್ತಾ ಇದ್ದಾರಲ್ಲ? ಹೌದು, ಅವ್ರು ಸಪ್ರೇಟ್ ಮಾಡ್ತಾ ಇದ್ದಾರೆ. ಇದು ಮತ್ತೆ ಸಿಪ್ಪೆ. ಇದಾದ ನಂತರ ಯಾವುದು? ಇದಾದ ನಂತರ ನೆಕ್ಸ್ಟ್ ಇದು ಈ ಥರ ಇದು ಸಿಗ್ತದೆ ನಮಗೆ ಕರ್ನಲ್. ಇದಕ್ಕೆ NW ಹೇಳೋದು, ನ್ಯಾಚುರಲ್ ಕ್ಯಾಶ್ಯೂ ಅಂತ. ಸೊ ಇದಕ್ಕೆ ಇದು ಪಿಂಕಿಶ್ ಸ್ಕಿನ್ ಇರ್ತದೆ, ಅದು ನಾವು ತೆಗೆದು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಇದು ಅಂದ್ರೆ ಬೋರ್ಮಾ ಆರ್ ಡ್ರೈಯರ್ ಹೇಳೋದು. ಇದ್ರಲ್ಲಿ ನಾವು ಫುಲ್ ಇದು ಡೀಶೆಲ್ ಆಗಿದ್ದು ನೆಕ್ಸ್ಟ್ ಡೇ ನಾವು ಇದು ಹೀಟ್ ಮಾಡೋದು. ಅದು ಹೀಟ್ ಮಾಡೋದು ಪ್ರೋಸೆಸ್ ಯಾಕೆಂದ್ರೆ ಒಳಗಿದ ಕರ್ನಲ್ ಮತ್ತೆ ಹೊರಗೆ ಒಂದು ಪಿಂಕ್ ಲೇಯರ್ ಸಿಪ್ಪೆ ತೋರಿಸಿದ್ದು, ಅದು ಸಪ್ರೇಟ್ ಮಾಡ್ಲಿಕ್ಕೆ ನಾವು ಇದು ಹೀಟ್ ಮಾಡೋದು. ಮಾಯಿಶ್ಚರ್ ರೂಮ್. ಇದು ಹೇಗೆ ಇರ್ಬೇಕು? ಕೋಲ್ಡ್ ಅಲ್ಲಿ ಇದು ಹೌದು, ಅಂದ್ರೆ ನಾವು ನೀರೆಲ್ಲ ಹಾಕಿ ಇದು ಫುಲ್ ಮಾಯಿಶ್ಚರ್ ಮಾಡುದು. ಅದು ಮಾಡೋದ್ ರೀಸನ್ ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಪೀಲಿಂಗ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಕರ್ನಲ್ಸ್ ಇದು ಪೌಡರ್ ಇಲ್ಲ ಮತ್ತೆ ಇದು ಉಡಿ ಎಲ್ಲ ಆಗ್ಬಾರ್ದಂತ ನಾವು ಇದು ಫ್ಲೆಕ್ಸಿಬಲ್ ಮಾಡಿ, ಹೌದು, ಇಡಿಯಾಗಿ ಬರ್ಲಿಕ್ಕೆ ನಾವು ಮಾಯಿಶ್ಚರ್ ಕೊಡೋದು. ಇಲ್ಲಿ ಎಷ್ಟು ಹೊತ್ತಿಡ್ಬೇಕು? ಇದು ಓವರ್ ನೈಟ್ ನಾವು ಇಡೋದು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಪೀಲಿಂಗಿಗೆ ಹಾಕ್ಲಿಕ್ಕೆ. ನೆಕ್ಸ್ಟ್ ಸ್ಟೆಪ್ ನಾವು ಪೀಲಿಂಗ್ ಮಾಡೋದು. ಮುಂಚೆನ ಆದ್ರೆ ಕೈಯಲ್ಲಿ ಮಾಡ್ತಿದ್ದೇವೆ, ಬಟ್ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಬೇಕು, ಕ್ವಿಕ್ನೆಸ್ಗೋಸ್ಕರ ನಾವು ಈಗ ಪೀಲಿಂಗ್ ಮೆಷಿನ್ ಅಲ್ಲಿ ಮಾಡೋದು. ಅಂದ್ರೆ ಇದು ಕಂಪ್ರೆಸ್ಡ್ ಏರ್ ಅಲ್ಲಿ ಪೀಲಿಂಗ್ ಮಾಡಿ ನಮ್ಗೆ ಪೀಲಿಂಗ್ ಆಗಿ ಬರ್ತದೆ. ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಸಾಲ್ಟಿಂಗ್ ಮಾಡೋದು ನಾವು. ಇದು ಯಾವುದು ಬೇರೆ ಬೇರೆ ಸಪ್ರೇಟ್ ಮಾಡ್ತದಾ? ಇದು ಸಪ್ರೇಟ್ ಮಾಡ್ತದೆ, ಅಂದ್ರೆ ಪೀಲಿಂಗ್ ಆಗುವಾಗ ಫುಲ್ ಪೀಲ್ ಆಗಿ ಸಿಕ್ಕುದಿಲ್ಲ, 70 to 80% ಪೀಲ್ ಆಗಿ ಸಿಗ್ತದೆ. ಸೊ ಇದರಲ್ಲಿ ಇದು ಅನ್ಫೀಲ್ಡ್ ಎಲ್ಲ ಇದರಲ್ಲಿ ಬರ್ತದೆ, ಫೀಲ್ಡ್ ಎಲ್ಲ ಇದು ನೆಕ್ಸ್ಟ್ ಬಿನ್ ಅಲ್ಲಿ ಈ ಕಡೆ ಬರ್ತದೆ. ಇದು ಸೆಟ್ಟಿಂಗ್ ಮಾಡ್ಲಿಕ್ಕೆ ಇರ್ತದಲ್ಲ? ಇದು ಸೆಟ್ಟಿಂಗ್ ಮಾಡೋದು.
ನೆಕ್ಸ್ಟ್ ಸ್ಟೆಪ್ ಇದು ಗ್ರೇಡಿಂಗ್ ಮೆಷಿನ್ ಅಲ್ಲಿ ಅಂದ್ರೆ ನೀವು ಕೇಳಿರ್ಬೋದು ಇದು 240 320 ಅಂತೆಲ್ಲ ಹೆಸರು. ಸೊ ಬೇಸಿಕ್ಲಿ ಇದ್ರಲ್ಲಿ ನಾವು ಸೈಜ್ ಗ್ರೇಡಿಂಗ್ ಮಾಡೋದು. ಇದು ಬಿನ್ನಲ್ಲಿ 210 ಮತ್ತೆ 180, ಇದರಲ್ಲಿ 320 ಬರ್ತದೆ. ಆ ಕಡೆ ಇದು ಬಿನ್ನಲ್ಲೆಲ್ಲ 240 ಈ ಸೈಡ್ ಇಂದ ಇರ್ತದಲ್ಲ. ಹೌದು 400 ಎಲ್ಲ ಈ ತರ ಅದರ ಸೈಜ್ಗೆ ಕ್ಯಾಮರಾದಲ್ಲಿ ಡಿಟೆಕ್ಟ್ ಆಗಿ ಬರ್ತದೆ. ಎಲ್ಲಿಂದ ಹಾಕ್ಲಿಕ್ಕೆ ಇದು ಅಲ್ಲಿ ಆ ಬಿನ್ನಿಂದ ಹಾಕೋದು, ಅದು ಆಟೋ ಫೀಡ್ ಆಗಿ ಇಲ್ಲಿ ನಾವು ಕ್ರೇಟ್ ಆಗಿ ತೆಗೆಯೋದು. ಇದು ಡೈಲಿ ಡೈಲಿ ವರ್ಕಿಂಗ್. ಡೈಲಿ ಅಂದ್ರೆ ಬೆಳಗ್ಗೆ ಒಂದು 8 ಗಂಟೆಯಿಂದ ಒಂದು 10-11 ಗಂಟೆ ತನಕ ರನ್ ಆಗ್ತದೆ. ಅಂದ್ರೆ ಇದು 200 kg ಗಂಟೆಗೆ ಗ್ರೇಡಿಂಗ್ ಮಾಡಿ ಕೊಡ್ತದೆ. ಈಗ ಮ್ಯಾನ್ಯುವಲಿ ಆದ್ರೆ ಒಂದು 2-3 ದಿನ ಆದ್ರೂ ಬೇಕಾಗ್ತದೆ ಕೆಲಸ ಮಾಡ್ಲಿಕ್ಕೆ 2 ದಿನ ಬೇಕು. ಮುಂಚೆ ಲಾಸ್ಟ್ ಸ್ಟೆಪ್ ಇದು ಗ್ರೇಡಿಂಗ್. ಅಂದ್ರೆ ನಾವೆಲ್ಲ ಇದು ಕ್ಯಾಶ್ ಅಂಗಡಿಯಲ್ಲಿ ಹೋಗಿದ್ರೆ ಅಷ್ಟು ವೆರೈಟಿ ಇರ್ತದ ಅಂತ ಗೊತ್ತಿರುವುದಿಲ್ಲ. ಬಟ್ ಬಿಲೀವ್ ಇಟ್ ಆರ್ ನಾಟ್ ಆಲ್ಮೋಸ್ಟ್ 60 to 120 ಗ್ರೇಡ್ಸ್ ಇರ್ತದೆ. ಅದ್ರಲ್ಲಿ ನಾವು ಆಲ್ಮೋಸ್ಟ್ 35 ಗ್ರೇಡ್ಸ್ ನಾವು ಫಾಲೋ ಮಾಡ್ತಾ ಇದ್ದೇವೆ. ಅಲ್ಲಿ ಮಿಷನ್ ಅಲ್ಲಿ ಹಾಕುವಾಗ ಗ್ರೇಡ್ ಮೆಷಿನ್ ಅಲ್ಲಿ ಸೈಜ್ ಗ್ರೇಡಿಂಗ್ ಆಗ್ತದೆ. ಇಲ್ಲಿ ಕಲರ್ ಅಂಡ್ ಸೈಜ್ ಗ್ರೇಡ್ ಆಗ್ತದೆ. ಹಾಗೆ ಅಲ್ಲಿ ಸೈಜ್ ಮಾತ್ರ. ಹೌದು, ಇದು ಇಲ್ಲಿಗೆ ಬರೋದು. ಅಂದ್ರೆ ಇದು ಒಟ್ಟಿಗೆ ಮಾಡುವಾಗ ಇದು 2 ದಿನದ ಕೆಲಸ 1 ದಿನದಲ್ಲೇ ಆಗ್ತದೆ ಹಾಗೆ. ಇದು ಮಯೂರ ಮೆಷಿನ್ ಇಂದ ಗ್ರೇಡ್ ಆಗಿ ಬಂದದ್ದು ಸ್ಟಾರ್ಟಿಂಗ್ ಅಲ್ಲಿ. ಇದು ಅದಾದ್ರ ಮೇಲೆ ನಾವು ಮ್ಯಾನುವಲಿ ಇದರಲ್ಲಿ 3 ವೆರೈಟಿ ಬರ್ತದೆ. ಸೊ ಅದು ನಾವು ಇಂಡಿವಿಜುವಲಿ ಮ್ಯಾನುವಲಿ ಗ್ರೇಡಿಂಗ್ ಮಾಡೋದು. ಹಾಗೆ ಈಗ ಇದಾದ ನಂತರ ಫೈನಲ್ ಸ್ಟೆಪ್ ಪ್ಯಾಕಿಂಗ್. ಮುಂಚೆಲ್ಲ ಆದ್ರೆ ನಾವು ಈ ತರ ಟಿನ್ ಅಲ್ಲಿ ಇದು ಮೆಷಿನ್ ಅಲ್ಲಿ ಹಾಕಿ ನಾವು ಇದು ಟಿನ್ ಫಿಲ್ಲಿಂಗ್ ಮಾಡಿ ಇದು ಗ್ಯಾಸ್ ಎಲ್ಲ ಕೊಟ್ಟು ಮಾಡ್ತಿದ್ದೇವೆ. ಆದ್ರೆ ಈಗ ರೀಸೆಂಟ್ ನಮ್ಗೆ ಬೇಗ ಕೊಡ್ಬೇಕು ಮತ್ತೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಈಗ ಪ್ಲಾಸ್ಟಿಕ್ ಬಕೆಟ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇದು ಏರ್ ಟೈಟ್ ಸೀಲ್ ಹಾಕಿ ಕೊಡೋದು. ಇದು ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡಿದ್ದು. ಇದರಲ್ಲಿ ನೈಟ್ರೋಜನ್ ಹಾಕಿ ನಾವು ತುಂಬಿಸಿ ಫುಲ್ ವ್ಯಾಕ್ಯೂಮ್ ಪ್ಯಾಕ್ ಮಾಡಿದ್ದೇವೆ. ಇದರಲ್ಲಿ ನಾವು 20 kg ಕ್ಯಾಶು. ಇದು ಕ್ಯಾಶು ಗ್ರೇಡ್ ಇದೆ ಹೆಸರು SWP ಅಂತ, ಸ್ಮಾಲ್ ವೋಲ್ ಪೀಸ್ ಅಂತ. ಇದು ವೋಲ್ ಇದು 16th ಪೀಸ್ ಇದು. ಹಾಗೆ ಒಂದು ಕ್ಯಾಶುವಲಿ 16 ಪೀಸ್ ಆಗಿದ್ದು ಈ ತರ ಇರ್ತದೆ. ಇದು ಯಾವುದಕ್ಕೆ ಯೂಸ್ ಆಗ್ತದೆ? ಇದು ಯೂಶುವಲಿ ಐಸ್ ಕ್ರೀಮ್ ಟಾಪಿಂಗ್ಸ್ಗೆ ಮತ್ತೆ ಗ್ರೇವಿ ಮಾಡ್ಲಿಕ್ಕೆ ಆ ತರದಕ್ಕೆಲ್ಲ ಯೂಸ್ ಆಗೋದು. ಮತ್ತೆ ಇದು ಪ್ಯೂರ್ಲಿ ಗ್ರೇವಿಗೆ. ಅಂದ್ರೆ ಯಾರಿಗಾದ್ರೂ ಲೋ ಕಾಸ್ಟ್ ಅಲ್ಲಿ ಇದು ಥಿಕ್ನಿಂಗ್ ಕ್ಯಾಶು ಪೇಸ್ಟ್ ಬೇಕಾದ್ರೆ ಅವರು ಇದು ತಕೊಂಡು ಹೋಗ್ತಾರೆ. ಆ ತರ ನಾವು ಗೇರು ಬೀಜ ಅಥವಾ ಕ್ಯಾಶ್ಯೂ ಅನ್ನು ತೆಗೆದುಕೊಳ್ಳುವಾಗ ನಮಗೆ ಇಷ್ಟೊಂದು ವೆರೈಟಿ ಇದೆ ಅಂತ ಗೊತ್ತಾಗೋದಿಲ್ಲ. ಈಗ ನೀವು ಇಷ್ಟೊಂದು ವೆರೈಟಿಯನ್ನು ಇಟ್ಟಿದ್ರಿ, ಇದನ್ನು ಹೇಗೆ ನೀವು ಡಿವೈಡ್ ಮಾಡ್ತೀರಾ? ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಈ ವೆರೈಟಿ ಅಂತ? ಇದು W180 ಅಂತ. ಇದು ನಾವಂದ್ರೆ ಮುಂಚೆ ನಾವು ಇದು ಇಂಪೀರಿಯಲ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಕಿಲೋ ಬದಲು ನಾವು ಪೌಂಡ್ ಯೂಸ್ ಮಾಡ್ತಾ ಇದ್ದದ್ದು. ಅದರಿಂದ ಇದು 1 ಪೌಂಡ್ ಇದು ಅದಕ್ಕೆ 180 ಇಲ್ಲ 180 ಕಡಿಮೆ ಕೌಂಟ್ ಇರ್ಬೇಕು ಇಂಡಿವಿಜುವಲ್ ಕರ್ನಲ್ಸ್. ಅಂದ್ರೆ ಒಂದು 180 ಇರಬೇಕು. ಹೌದು, ಅಂದ್ರೆ 1 ಪೌಂಡ್ ಅಲ್ಲಿ 480 ಗ್ರಾಮ್ಸ್ ಅಲ್ಲಿ ನಿಮ್ಗೆ ಇದು 180 ಬಿಲೋ ಇರಬೇಕು ಸೈಜ್. ಮತ್ತೆ ಇದು W180 ಅಂದ್ರೆ ಇದು ವೈಟ್ 180 ಅಂತ. ಸೊ ಸೇಮ್ ವೇ ಇದು ಅದಾದ್ರ ಮೇಲೆ ಬರೋದು 210, ಬಟ್ ನಮ್ದು ಇಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಗ್ರೇಡ್ ಮಾಡೋದು W240 ಅಂತ. ಸೇಮ್ ಇದು W ಅಂದ್ರೆ ವೈಟ್ ಕಲರ್, ಮತ್ತೆ 1 ಪೌಂಡ್ಗೆ 240 ಕ್ಯಾಶು ಕರ್ನಲ್ ಸಿಗ್ತದೆ ಅಂತ ಇಂಡಿವಿಜುವಲ್. ಅಂದ್ರೆ ಸ್ಮಾಲ್ ಇರ್ತದ ಅಂತ. ಅದಕ್ಕಿಂತ 180 ಕಂಪೇರ್ ಮಾಡಿದ್ರೆ ಚಿಕ್ಕದಿರ್ತದೆ. ಹೌದು, ಅದೇ ಸ್ವಲ್ಪ ಇದು ಫಿನಿಶಿಂಗ್ ಕಡಿಮೆ ಇರ್ತದಲ್ಲ, ಅಂದ್ರೆ ರಿಂಕಲ್ಸ್ ಜಾಸ್ತಿ ಎಲ್ಲ ಇರುವಾಗ ಇದಕ್ಕೆ A240 ಅಂತ. ಕೌಂಟ್ ಎಲ್ಲ
ಸೇಮ್, ಜಸ್ಟ್ ಸ್ವಲ್ಪ ರಿಂಕಲ್ಸ್ ಇರ್ತದೆ. ಹಾ ಹಾ ಅದಕ್ಕೆ ನಾವು ಅದು W ಮತ್ತೆ A ಅಂತ ಮಾಡ್ತೇವೆ. ಹಾ ಹಾ ಹಾಗೆ ಇದು 320 ಸೇಮ್ ಮೆಥಡಾಲಜಿ. ಹಾ, ಹಾ. ಇದು W ಅಂದ್ರೆ ಫುಲ್ ಕ್ಲೀನ್ ವೈಟ್ ಇರ್ತದೆ. ಸೇಮ್ ಇದು A ಅಂದ್ರೆ ಲೈಟ್ ರಿಂಕಲ್ಸ್ ಆಗಿ ಹಾ, ಇರ್ತದೆ. ಹಾ, ಹಾ. ಹಾಗೆ ಅದು ಡಿಫ್ರೆನ್ಸ್. ಅದು ಡಿಫ್ರೆನ್ಸ್. ಹಾಗಂದ್ರೆ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ, ಅಂದ್ರೆ ಈಗ ಇದು ಕಸ್ಟಮರ್ಸಿಗೂ ಗೊತ್ತಾಗ್ಲಿಕ್ಕೆ ಸುಲಭ ಆಗ್ಲಿಕ್ಕೆ, ಮತ್ತೆ ಇದು ನಮ್ಗೆ ಸಹ ಒಂದೇ ಸ್ಟ್ಯಾಂಡರ್ಡ್. ಹಾ ಆ ತರ. ಹೌದು. ಇನ್ನು ಬೇರೆ ನೆಕ್ಸ್ಟ್ ಹೋಗುದು ಇದು ಇದು ತುಂಬಾ ಪಾಪ್ಯುಲರ್ ಇದ್ರಲ್ಲೆಲ್ಲ ಕೇಕ್ಸ್ ಅಲ್ಲೆಲ್ಲ ಹಾಕ್ಲಿಕ್ಕೆ. ಹಾ ಹಾ ಇದು ಈಗ ಇದು ಫುಲ್ ಇಲ್ಲ ಇದು ಪೀಸ್ ಹಾ ಹಾ ಆಗಿದೆ. ಅಂದ್ರೆ ಇದು ಕಟ್ಟಿಂಗ್ ಇಲ್ಲ, ಇದು ಪೀಲಿಂಗ್ ಆಗುವಾಗ ಇದು ಪೀಸ್ ಆಗಿ ಬರ್ತದೆ. ಇದು ನ್ಯಾಚುರಲಿ ಫಾರ್ಮ್ ಆಗೋದು ಹಾ ಹಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಹಾ ಇದು JH ಅಂತ, ಇದು ಜಂಬೋ ಆಫ್ ಅಂತ ಇದ್ರದ್ದು ಫುಲ್ ಫಾರ್ಮ್. ಹಾ ಹಾ ಇದು ಹೇಗೆ ಡಿಫರೆನ್ಸ್? ಇದು ಅಂದ್ರೆ ಇದು half ಅಲ್ಲಿ full ಇರ್ತದಾ? ಇದು A240 ಎಲ್ಲ ಇರ್ತದಲ್ಲ, ಹಾ, ಹಾ. ಅದ್ರದ್ದು ಕರೆಕ್ಟ್ ಸ್ಪ್ಲಿಟ್. ಹಾ ಹಾ ಕರೆಕ್ಟ್ ಅರ್ಧ ಭಾಗದ್ದು ಹಾ ಹಾ ಅದು JH ಮಾರ್ಕಿಂಗ್ ಅಲ್ಲಿ ಕೊಡುದು, ಹಾ, ಹಾ. ಜಂಬೋ ಆಫ್ ಅಂತ. ಹಾ ಹಾ ಇದು ಹಾಗೆ. ಮತ್ತೆ ಅದೇ ಇದು 320 ಸ್ಪ್ಲಿಟ್ ಆದ್ರೆ ಅದಕ್ಕೆ S ಅಂತ ಹಾಕೋದು ಹಾ, ಹಾ. ಮಾರ್ಕಿಂಗ್, ಅಂದ್ರೆ ಸ್ಮಾಲ್ ಸ್ಪ್ಲಿಟ್ ಅಂತ. ಹಾ ಹಾಗೆ ಅಲ್ಲ. ಹೌದು. ನೆಕ್ಸ್ಟ್ ಇದು ಮೋಸ್ಟ್ ಸ್ಮಾಲೆಸ್ಟ್ ಇದು ಪೀಸಸ್ ಅಲ್ಲಿ ಇದಕ್ಕೆ ಬೇಬಿ ಬಿಟ್ಸ್ ಅಂತ. ಇದು ಹೇಗೆ ಸಿಗ್ತದೆ ನಿಮ್ಗೆ? ನೀವೇ ಇದು ಪ್ರೊಸೆಸ್ ಅಂದ್ರೆ ಮಾಡಬೇಕಾ? ಇದು ಪೀಲಿಂಗ್ ಮಾಡುವಾಗ ಹಾ. ಅದು ಒಂದೊಂದ್ಸತಿ ಇದು ಪೀಲಿಂಗ್ ಮೆಷಿನ್ ಇದು ವಾಲ್ಸಿಗೆ ಹೊಡೆದು ಪೌಡರ್ ಆಗೋದು, ನಾವು ಇದು ಗಾಳಿಸಿ ತೆಗೆಯೋದು ಇದು ಹಾ ಆ ತರ. ಹಾ ಆ ತರ. ಇಲ್ಲ ನಾವು ಇದು ಬೇರೆ ಯಾವ್ದಾದ್ರು ಹೋಲ್ಸ್ ಅಲ್ಲಿ ಕೆಳಗೆ ನಾವು ಸ್ಟೋರ್ ಮಾಡಿ ಇಡುವಾಗ ಬಲ್ಕ್ ಅಲ್ಲಿ ಇದು ಪೌಡರ್ ಆಗಿರ್ತದೆ, ಅದನ್ನ ಡ್ರೈ ಮಾಡಿ BB ಅಂತ ಇದು ಗ್ರೇಡ್ ಮಾಡೋದು. ಮತ್ತೆ ಇದು ನಮ್ದು ಪೀಲಿಂಗ್ ಮೆಷಿನ್ ಇಂದ ಪೀಲಿಂಗ್ ಆಗಿ ಬರೋದು ಹೀಗೆ. ಅಂದ್ರೆ ಕೆಲವೆಲ್ಲ ಆಲ್ರೆಡಿ ಪೀಲ್ ಆಗಿದೆ, ಕೆಲವೆಲ್ಲ ಆಗಿರುವುದಿಲ್ಲ. ಹಾ ಹಾ ಅದು ಆಗಿರುವುದಿಲ್ಲದೆಲ್ಲ ನಾವು ಮೆಷಿನ್ ಅಲ್ಲಿ ಹಾಕಿ ಸಪರೇಟ್ ಮಾಡಿದ್ದೆಲ್ಲ ಮನೆಗೆ ಇದು ಡಿಸ್ಟ್ರಿಬ್ಯೂಟ್ ಮಾಡುದು, ಪೀಲಿಂಗ್ ಆಗಿ ರಿಟರ್ನ್ ತರ್ಲಿಕ್ಕೆ. ಅವರು ಪೀಲ್ ಮಾಡಿ ಕೊಡ್ತಾರೆ. ಪೀಲ್ ಮಾಡಿ ಕೊಡ್ತಾರೆ. ಹಾ ಹಾ ಮತ್ತೆ ಅವರು ಸೈಜ್ ಎಲ್ಲ ಇದು ಮಾಡಿ ಅದು ಇದು separate size ಮಾಡೋದಿಲ್ಲ ಅವರು. ಇದು ಕೆಲವು ಸಪರೇಟ್ ಮಾಡ್ತಾರೆ, ಹೇಗೆ ಸ್ಪ್ಲಿಟ್ ಇದ್ರೆ ಹೀಗೆ, ಹಾ, ಹಾ. ಮತ್ತೆ ಇದು ಸ್ವಲ್ಪ ರಿಜೆಕ್ಷನ್ ಎಲ್ಲ ಇರ್ತದಲ್ಲ, ಹಾ, ಹಾ. ಅದೆಲ್ಲ ಒಂದು 3-4 ವೆರೈಟಿ ಮಾಡಿ ಅವ್ರು ತರ್ತಾರೆ, ನಮ್ದು ಗ್ರೇಡಿಂಗ್ ಅವರಿಗೆ ಸುಲಭ ಆಗ್ಲಿಕ್ಕೆ. ಹಾ ಆ ತರ. ಹಾ. ಹೌದು. ಅದು ನೀವು ಅವರಿಗೆ ಹೇಗೆ ಹೇಳಿ ಕೊಡ್ತೀರಾ? ಅಂದ್ರೆ ಈಗ ಮನೆಗೆ ಕೊಡುವಾಗ ನೀವು ಈ ತರ ಮಾಡಿ ಅಂತ ಹೇಳ್ತೀರಾ? ಹೌದೌದು. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಇದು ಫುಲ್ ಪೀಲ್ ಆಗಿದ್ದು ಸಪರೇಟ್ ಮಾಡಬೇಕು, ಇದು ಶೆಲ್ಸ್ ಇದ್ದದ್ದು ಸಪರೇಟ್ ಮಾಡಬೇಕು, ಮತ್ತೆ ಇನ್ನೊಂದು ಇದ್ರದ್ದು ಸಿಪ್ಪೆ ಇರ್ತದಲ್ಲ ಹಸ್ಕ, ಅದು ಸಪರೇಟ್ ಮಾಡಿ ತರ್ಬೇಕಂತ ಹೇಳ್ತೇವೆ ನಾವು. ನೀವು ಕೊಡುವಾಗ ಹೇಳಿ ಕೊಡುವಾಗ ಹೇಳ್ತೇವೆ. ಮತ್ತೆ ಬೇರೆ ಕಂಟ್ರಿದು ಅಂದ್ರೆ ಕಂಟ್ರಿ ಮೇಲೆ ನಾವು ಚೇಂಜ್ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಇದು ಆಫ್ರಿಕಾದು ಬೆನಿನ್ ಕಂಟ್ರಿಯಿಂದ ತಂದ್ರೆ ಒಂದು ಲೆಕ್ಕ ಪೀಲಿಂಗ್ ಮಾಡಿ ಕೊಡ್ಬೇಕಾಗ್ತದೆ. ಮತ್ತೆ ಅದೇ ನಮ್ದು ಬೇರೆ ತಾಂಜಾನಿಯಾ ಇಲ್ಲ ಬೇರೆ ಆಫ್ರಿಕಾ ಕಂಟ್ರಿ ಆದ್ರೆ ಸ್ವಲ್ಪ ವೇರಿಯೇಷನ್ ಮಾಡ್ಬೇಕಾಗ್ತದೆ ಅದ್ರ ಪ್ರಕಾರ. ಆ ತರದ್ದು. ಆ ತರ. ತುಂಬಾ ಕಲೀಲಿಕ್ಕೆ ಇದೆ ಇದ್ರಲ್ಲಿ. ಹೌದು. ಅಂದ್ರೆ ಎಷ್ಟು ಕಲ್ತ್ರು ಇದು ಫೀಲ್ಡ್ ಅಲ್ಲಿ ಕಡಿಮೆ, ಯಾಕಂದ್ರೆ ನಮ್ದು ಪರ್ಚೇಸ್ ಮತ್ತೆ ಸೇಲ್ಸ್ ಅಲ್ಲಿ ನಮ್ದು ಜಾಸ್ತಿ ಇದು ಇನ್ವಾಲ್ವ್ಮೆಂಟ್ ಇರುದಿಲ್ಲ, ಅದು ಮಾರ್ಕೆಟ್ ಡ್ರಿವನ್. ಇದು ಏನ್ ನಾವು ಇದು ಪ್ರಾಫಿಟ್ ಮಾಡ್ಬೇಕಾದ್ರೂ ಪ್ರೊಡಕ್ಷನ್ ಅಲ್ಲಿ ಹೇಗೆ ಚಂದ ಮಾಡಿ ಮ್ಯಾನೇಜ್ ಮಾಡ್ತೇವೆ ಅದ್ರಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗೋದು. ಇನ್ನು ಟೋಟಲ್ ಆಗಿ ಎಷ್ಟು ವೆರೈಟಿ ಇರ್ಬೋದು? ಟೋಟಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ 35 ವೆರೈಟಿ ಇರ್ತದೆ. ಮತ್ತೆ 35 ವೆರೈಟಿ ಅಂದ್ರೆ ಒಂದೊಂದು ಬರೀ ಇದು ಲೋವರ್ ಗ್ರೇಡ್, ಅದು ಇದು ಫ್ರೈ ಮಾಡ್ಲಿಕ್ಕೆ ಇಲ್ಲ, ಇದು ಕ್ಯಾಟಲ್ ಫೀಲ್ಡ್ಗೆ ಹಾಗೆಲ್ಲ ಒಂದೊಂದಕ್ಕೆ ಹೋಗ್ತದೆ. ಸೊ ಅದು ಆಸ್ ಅ ನಾರ್ಮಲ್ ಕನ್ಸ್ಯೂಮರ್ ಅಷ್ಟು ಅಂದ್ರೆ ಅವರಿಗೆ ತೋರುದಿಲ್ಲ ಅದು ಗ್ರೇಡ್ಸ್ ಎಲ್ಲ. ಇದೆಲ್ಲ ಫ್ರೀಕ್ವೆಂಟ್ ಅಂದ್ರೆ ನಾರ್ಮಲ್ ಜನರಿಗೆ ತೋರುದೇ ಗ್ರೇಡ್ಸ್, ಅಂದ್ರೆ ಅಂಗಡಿಯಲ್ಲಿ ಇದು ಮೂವ್ಮೆಂಟ್ ಜಾಸ್ತಿ ಇರ್ತದೆ, ಮೂವ್ಮೆಂಟ್ ಜಾಸ್ತಿ ಇರುದು ಗ್ರೇಡ್ಸ್ ಇದೆಲ್ಲ. ಇದು KW ಅಂತ ನಾವು ಹೇಳುದು. ಅದು KW ಅಂದ್ರೆ ಇದು ಅಂದ್ರೆ ಬೀಜದಲ್ಲಿ ಇದು ವಾಟರ್ ಮಾರ್ಕ್ ಬರ್ತದೆ, ಅಂದ್ರೆ ಎಲ್ಲಾದ್ರೂ ನೀರಲ್ಲಿ ಬಿದ್ರೆ
ಇಲ್ಲ ಏನಾದ್ರೂ ಆಗಿದ್ರೆ ಇದು ಡಿಫೆಕ್ಟ್ಸ್ ಇದು ರಾ ಮೆಟೀರಿಯಲ್ ಅಲ್ಲೇ ಇಂದ ಆಗೋದು. ಅದು ನಾವು ಸಪ್ರೇಟ್ ಗ್ರೇಡ್ ಮಾಡಿ KW ಅಂತ. KW ಅಂದ್ರೆ ಸಿಂಗಲ್ ಡಾಟ್. ಹಾಗೆ ಅಂದ್ರೆ ಇದು ಟೇಸ್ಟ್ ಅಲ್ಲಿ ಜಾಸ್ತಿ ವೇರಿಯೇಷನ್ ಬರೋದಿಲ್ಲ. ಯಾವ್ದ್ರಲ್ಲಿ ಡಾಟ್ ಇರ್ತದೆ ಅದು ಸಪ್ರೇಟ್ KW ಅಂತ ಗ್ರೇಡ್ ಮಾಡೋದು. ಹಾಗೆ ರಾ ಮೆಟೀರಿಯಲ್ ಅಲ್ಲಿ ಮಿಸ್ಟೇಕ್ ಇದ್ರೆ ಈ ತರ ಆಗ್ತದೆ. ಮತ್ತೆ ನೆಕ್ಸ್ಟ್ ಇದು FW1 ಅಂತ. ಇದು 400 ಸೈಜ್ ಇದೆ ಅಲ್ಲ, ಇದು W400 ಇದೇ ಸೈಜ್. ಇದು ವಾಟರ್ ಕಲರ್ ಮಾರ್ಕ್ ಇಲ್ಲ, ಸ್ವಲ್ಪ ರೆಡ್ಡಿಶ್ ಇದ್ರೆ ಇದು FW1 ಅಂತ ಮಾಡ್ತೇವೆ. ಇದಕ್ಕಿಂತ ಮುಂಚೆ ಒಂದು FW ಅಂತ ಇದೆ, ನೋಡ್ಲಿಕ್ಕೆ ಇದೇ ತರ ಇರ್ತದೆ ಬಟ್ ವೈಟ್ ಕಲರ್ ಇರ್ತದೆ. ಇದು FW ಫಸ್ಟ್ ಹೇಳುವಾಗ ಸ್ವಲ್ಪ ರೆಡ್ಡಿಶ್ ಬರ್ತದೆ. ಈಗ ರೆಡ್ಡಿಶ್ ಇದ್ರೆ ಒಳ್ಳೇದಾ ವೈಟ್ ಇಲ್ಲ ವೈಟ್ ಇದ್ರೆ ಒಳ್ಳೇದು. ವೈಟ್ ಮತ್ತೆ ಇದಕ್ಕೆ ಆಲ್ಮೋಸ್ಟ್ ಅಂದ್ರೆ 100 ರೂಪೀಸ್ ಡಿಫ್ರೆನ್ಸ್ ಅಷ್ಟು ಬರ್ತದೆ. ಹಾಗೆ ಈಗ ಹೆಚ್ಚಿಗೆ ಮೂವ್ ಆಗುದು ಯಾವುದು, ಹೆಚ್ಚು ಸೇಲ್ ಆಗುವಂತದ್ದು? ಹೆಚ್ಚು ಸೇಲ್ ಆಗುದು ಅಂದ್ರೆ ಇದು ಅಂಗಡಿಯಲ್ಲಿ 320 ಹೆಚ್ಚು ಆಗುದು. ಅಂದ್ರೆ ಅದು ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಸಿಕ್ಕುದು ಸಹ ಜಾಸ್ತಿ, ಇದು ಸೇಲ್ ಸಹ ಜಾಸ್ತಿ. ಹಾಗೆ ಇಷ್ಟು ಹೊತ್ತು ಮುಕ್ತವಾಗಿ ಗೋಡಂಬಿ ಕಾರ್ಖಾನೆಯ ಬಗ್ಗೆ, ಗೋಡಂಬಿಗಳ ಬಗ್ಗೆ ತುಂಬ ವಿಷಯಗಳನ್ನು ನಮಗೆ ತಿಳಿಸಿದ್ದೀರಿ. ನಿಮ್ಮಿಂದ ನಾವು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ನಿಮ್ಮ ಉದ್ಯಮದ ಮೊದಲ ಹೆಜ್ಜೆಯು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ. ಸಂಜಯ್ ಆಗ್ರೋ ಇಂಡಸ್ಟ್ರೀಸ್ ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸುತ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಾಮಾನ್ಯ ಗೋಡಂಬಿ ನಮ್ಮ ಕೈ ಸೇರುವ ಮೊದಲು ಎಷ್ಟೆಲ್ಲ ಹಂತಗಳನ್ನು ದಾಟಿ ಬರಬೇಕು, ಹಾಗೆ ಗೋಡಂಬಿಯಲ್ಲಿ ಎಷ್ಟೆಲ್ಲ ವೆರೈಟಿಗಳಿವೆ, ಅದನ್ನು ಯಾವ ರೀತಿಯಲ್ಲಿ ವಿಂಗಡಿಸುತ್ತಾರೆ, ಈ ಎಲ್ಲ ಮಾಹಿತಿಯನ್ನು ನಮಗೆ ಸಂಜಯ್ ಆಗ್ರೋ ಇಂಡಸ್ಟ್ರಿಯ ಸಂಜಯ್ ಅವರು ನಮಗೆ ತಿಳಿಸಿದ್ದಾರೆ. ಪ್ರತಿ ಉದ್ಯಮದ ಹಿಂದೆಯೂ ಇಂತಹ 10 ವಿಷಯಗಳಿರ್ತವೆ, 10 ಕಥೆಗಳಿರ್ತವೆ. ಇಂತಹ ಉದ್ಯಮಗಳ ಮೊದಲ ಹೆಜ್ಜೆಯ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದ.